ಡಿಕೆ ಸಂಪುಟ ಸೇರಿದ್ದಾರೆ ನೂತನ ಸಚಿವರು 19 ಜನ ಒಟ್ಟು. ಇವತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಈಗಷ್ಟೇ ಮುಕ್ತಾಯ ಕೂಡ ಆಗಿದೆ. ಕೆಲ ಹೊತ್ತಿನ ಮುಂಚೆ ಲೋಕಭವನದಲ್ಲಿ ನಡೆದಂತಹ ಪ್ರಮಾಣ ವಚನ ಕಾರ್ಯಕ್ರಮ ಸರಿಯಾಗಿ 5 ಗಂಟೆಗೆ ಆರಂಭ ಆಯಿತು. 19 ಜನ ಮಂತ್ರಿಗಿರಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು. 19 ಜನರಿಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದ್ದು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು. ಅದರಲ್ಲಿ ಅಳದು ತೂಗಿ ಕೆಲವರನ್ನ ಹಳಬರನ್ನೂ ತಗೊಂಡಿದ್ದಾರೆ, ಕೆಲವರು ಹೊಸ ಮುಖಗಳಿಗೂ ಕೂಡ ಮಣೆ ಹಾಕಿದ್ದಾರೆ, ಕೆಲವರು ನಿರೀಕ್ಷಿತ ಮಟ್ಟದಲ್ಲಿದ್ದಂಥವ್ರಿಗೆ ಮಿಸ್ ಆಗಿದೆ. ಇವೆಲ್ಲವೂ ಕೂಡ ಆಗಿದ್ದು ನಿಜ. ಕೊನೆಗೂ ಕೂಡ ಇಷ್ಟು ದಿನ ಮಂತ್ರಿಮಂಡಲ ವಿಸ್ತರಣೆ ಆಗಿಲ್ಲ ಅಂತ ಇದ್ದರು. ಡಿ ಕೆ ಶಿವಕುಮಾರ್ ಅವರು ಕೊನೆಗೂ ಕೂಡ ತಮ್ಮ ಮಂತ್ರಿಮಂಡಲ ವಿಸ್ತರಣೆಯನ್ನು ಮಾಡಿಕೊಂಡಿದ್ದಾರೆ. ಹಳೆ ಮುಖಗಳಿಗೂ ಮಣೆ ಹಾಕಿದ್ದಾರೆ, ಹೊಸಬರಿಗೂ ಮಣೆ ಹಾಕಿದ್ದಾರೆ, ಎಲ್ಲ ಬ್ಯಾಲೆನ್ಸ್ಡ್ ಆಗಿ ಮಾಡಿದ್ದಾರೆ. ನೂತನವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತಹ ಸಂತೋಷ್ ಲಾಡ್ ಇದ್ದಾರೆ, ನಮ್ಮ ಜೊತೆ ಮಾತಾಡೋಣ ಬನ್ನಿ. ಸರ್, ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರೆ ಖುಷಿ ಅನಿಸ್ತಾ ಇದೆ ನಿಜಕ್ಕೂ. ಯಾಕಂದ್ರೆ ಮತ್ತೆ ಒಂದು ನಂಬಿಕೆ, ಒಂದು ಜವಾಬ್ದಾರಿ ಪಕ್ಷ ನನಗೇನು ಕೊಟ್ಟಿದೆ. ಪ್ರಾಮಾಣಿಕವಾಗಿ ಸರ್ಕಾರಕ್ಕೂ ಹಾಗೂ ಪಕ್ಷಕ್ಕೂ ಆಮೇಲೆ ಏನ್ ಖಾತೆ ಸಿಗುತ್ತೆ ಅದಕ್ಕೆ ಹೆಸರು ತರಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಈ ಸಂದರ್ಭ ಕೇಳಿಕೆ ಬಯಸ್ತೀನಿ. ಸಹಜವಾಗಿ ಖಾತೆ ನೆಕ್ಸ್ಟ್ ಹಂಚಿಕೆನೆ, ಖಾತೆ ಹಂಚಿಕೆ ಯಾವುದು ನಿರೀಕ್ಷೆ? ಕಾರ್ಮಿಕ ಇಲಾಖೆನೇ ಇರಲ್ಲ, ಯಾವ್ದಾದ್ರು ಬೇರೆ ಇಲ್ಲ? 10 ವರ್ಷ ಆಗಿದೆ ಕಾರ್ಮಿಕ ಸಚಿವನಾಗಿ, ಅದ್ರ ಮೇಲೆ ಪ್ರೀತಿ ಇದೆ, ಯಾವುದೇ ಕೊಟ್ಟು ನಿಭಾಯಿಸ್ತೀನಿ. ಸರ್, ಸಹಜವಾಗಿ ಒಂದಿಷ್ಟು ಗೊಂದಲಗಳು, ರಾಜೀನಾಮೆಗಳು ಆಗ್ತಿದ್ದಾವೆ. ಸೊ ಇದಕ್ಕೆ ಏನ್ ಹೇಳ್ತೀರಾ? ಏನ್ ಪಕ್ಷ ಯಾವ ರೀತಿ? ಅಲ್ಲ, ನಾವೇ ಮೆರಿಟ್ ನಲ್ಲಿ ಇದೀವಿ ಅಂತಲ್ಲ, ಪ್ರತಿಯೊಬ್ಬರು ಯಾರು ಆಕಾಂಕ್ಷಿಗಳಿದ್ದಾರೆ ಅವರು ಮೆರಿಟ್ ನಲ್ಲಿ ಇದಾರೆ ಅಂತ ಅರ್ಥ. ಸಿಕ್ಕಿಲ್ಲ, ಮೈ ಹಾರ್ಟ್ ಫೀಲಿಂಗ್ಸ್ ಫಾರ್ ದಮ್. ಅವರು ದುಃಖವನ್ನ ನಾನು ಅರ್ಥ ಮಾಡ್ಕೊಳ್ತೀನಿ. ಆ ಸ್ಥಾನದಲ್ಲಿ ನಾವು ಇರ್ಬೋದಾಗಿತ್ತು. ನಾನು ಅದೃಷ್ಟವಂತ, ನಾನು ಯಾವಾಗ್ಲೂ ಹೇಳ್ತಾ ಇದ್ದೀನಿ. ಈ ಒಂದು ಏನ್ ಅವರಿಗೆ ತೊಂದರೆ ಆಗಿದೆ, ಈ ತರ ಆತಂಕ ಏನು ಹೊರಗಡೆ ಹಾಕ್ತಾ ಇದ್ದಾರೆ, ಖಂಡಿತವಾಗ್ಲೂ ನಮ್ಮ ಪಕ್ಷ, ನಮ್ಮ ಮುಖಂಡರುಗಳು ಅವ್ರನ್ನ ಕರೆಸ್ತಾರೆ, ಮಾತನಾಡ್ತಾರೆ ಅಂತ ನಂಬಿಕೆ ಇದೆ. ಇದಿಷ್ಟು ಸಂತೋಷ್ ಲಾಡ್ ಅವರ ಮಾತು. ಕ್ಯಾಮರಾಮನ್ ಸುಪ್ರಿ ಜೊತೆ ಶ್ರೀನಿವಾಸ ರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಈಗ ಮತ್ತೆ ಮಂತ್ರಿಗಿರಿ ಸಿಕ್ಕಿದೆ, ಅವಕಾಶ ಅದೇ, ಅದ್ರ ಮೇಲೆ ಆಸೆ ಇದೆ ನನಗೆ ಕಾರ್ಮಿಕ ಸಚಿವನಾಗಿ ಅಂತ. ಬಟ್ ನೋಡೋಣ ಏನು ಕೊಡ್ತಾರೆ, ಯಾವ ಥರ ಅಂತ ಅಂದ್ಬಿಟ್ಟು ಒಂದಷ್ಟು ಶಫಲ್ ಮಾಡ್ತಾರೆ. ಒಂದಷ್ಟು ಅವರು ತುಂಬ ಚೆನ್ನಾಗಿದ್ದರೆ ಪರ್ಫಾರ್ಮೆನ್ಸು ಅದೇ ಇಲಾಖೆಗಳನ್ನೇ ಮುಂದುವರಿಸುವಂತಹ ಸಾಧ್ಯತೆ ಇದೆ. ಯಾಕೆಂದರೆ 3 ವರ್ಷದಲ್ಲಿ ಕೆಲಸಗಳು ಅರ್ಧಂಬರ್ಧ ಆಗಿರಬಹುದು, ಮುಂದುವರಿಸಲಿ ಅಂತಕ್ಕಂಥ ಲೆಕ್ಕಾಚಾರ ಕೂಡ ಇದೆ. ಬಟ್ ಆ ಥರ ಆಗುತ್ತಾ ನೋಡೋಣ. ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತಹ ಬಾಲಕೃಷ್ಣ ನನ್ನ ಜೊತೆ ಇದ್ದಾರೆ, ಬನ್ನಿ ಮಾತಾಡೋಣ. ಸರ್, ಕೊನೆಗೂ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಎಷ್ಟು ಖುಷಿ ಆಗ್ತದೆ? ಸರ್, ಪ್ರಮಾಣ ವಚನ ಬಹಳ ದಿವಸಗಳ ಆಸೆ ಇತ್ತು. ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆಯವರು ಕೆಲವೇ ದಿವಸಗಳು ಮಾತ್ರ ಮಂತ್ರಿ ಆಗಿದ್ರು. ಈಗ ಒಂದು ಅವಕಾಶವನ್ನ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಹೈಕಮಾಂಡ್ ಕಲ್ಪಿಸ್ಕೊಟ್ಟಿದೆ. ಖಂಡಿತ ಬಹಳ ಸಂತೋಷ ಆಗಿದೆ. ಅವ್ರಿಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, 5 ಬಾರಿ ಶಾಸಕರಾಗಿ ಈಗ ಮೊದಲ ಬಾರಿಗೆ ಮಂತ್ರಿ ಆಗ್ತಿದ್ದಾರೆ. ಸಹಜವಾಗಿ ಒಂದು ಖಾತೆ ಆಸೆ ಇರುತ್ತೆ. ಈಗ ನೆಕ್ಸ್ಟ್ ಇರುವಂತದ್ದೇ ಖಾತೆ ಹಂಚಿಕೆ. ಬಾಲಕೃಷ್ಣ ಅವರಿಗೆ ಇಂಥದೇ ಖಾತೆ ಬೇಕು, ಈ ಖಾತೆ ಕೊಟ್ಟರೆ ನಿಭಾಯಿಸ್ತೀನಿ ಅಂತ ಆಸೆ ಇದೆಯಾ ಅಂತ? ಇಲ್ಲ, ಮುಖ್ಯಮಂತ್ರಿಗಳು ನನ್ನ ಮೇಲೆ ವಿಶ್ವಾಸ ಬಿಟ್ಟು ಯಾವ ಖಾತೆ ಕೊಡ್ತಾರೋ ಆ ಖಾತೆ ನಿಭಾಯಿಸ್ತೀನಿ ನಾನು. ಅದ್ರ ಬಗ್ಗೆ ನಂದು ಯಾವ್ದು ಖ್ಯಾತೆ ಇಲ್ಲ ಖಾತೆ ವಿಚಾರದಲ್ಲಿ.